ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಸೊ ಬ್ಯಾಂಕ್ ಮತ್ತು ನಿಫ್ಟಿಯನ್ನ ಯಾವ ರೀತಿ ನೆಕ್ಸ್ಟ್ ವೀಕ್ ನಲ್ಲಿ ಡೈಲಿ ಕ್ಯಾಂಡಲ್ ನಾವು ಟ್ರೈ ಮಾಡಬೇಕಂತ ಸ್ವಲ್ಪ ನಾವು ಸ್ವಲ್ಪ ನೋಡ್ಕೊಂಬೋಣ. ಓಕೆ, ಸೊ ನೋಡ್ರಿ, ನಾನು ಮೊದಲನೇ ಹೇಳಿದ್ದೆ ಲಾಸ್ಟ್ ವೀಕ್ದಲ್ಲಿ ಮಾರ್ಕೆಟ್ ಇಲ್ಲಿ ಏನು ಮಾಡಿದಪ್ಪ ಅಂದ್ರೆ ಒಂದು ಗ್ಯಾಪ್ ಆಫ್ ವಿಂಡೋ ರೆಡಿ ಮಾಡಿದೆ ಅಂತ ನಮಗೆ ಹೇಳಿದೆ. 51,200ರಿಂದ 51,800 ಏನಾಗಿದೆಪ್ಪ ಅನ್ನೋ ಒಂದು ಗ್ಯಾಪ್ ಆಫ್ ವಿಂಡೋ ಆಗಿದೆ. ಈ ವಿಂಡೋ ಎಲ್ಲಿವರೆಗೂ ಇದು ಫಿಲ್ ಆಗಿ ಮಾರ್ಕೆಟ್ ಕೆಳಗಡೆ ಬರೋದಿಲ್ಲ ಅಲ್ಲಿವರೆಗೂ ಕೂಡ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರಂಗಿಲ್ಲ ಅಂತ ನಮಗೆ ಹೇಳಿದೆ. ಓಕೆ, ಆಮೇಲೆ ಇನ್ನೇನಪ್ಪ ಅಂತಂದ್ರೆ ಮೇಲ್ಗಡೆ ಇರತಕ್ಕಂಥದ್ದು 52,200ರಿಂದ 52,600ರಿಂದ 52,800. ಓಕೆ, ಈ ಒಂದು ರೇಂಜ್ ಏನಿದಿಲ್ಲ, ಈ ರೇಂಜ್ ದಲ್ಲಿ ಬ್ಯಾಂಕ್ ನಿಫ್ಟಿ ಏನ್ ಮಾಡಿದಪ್ಪ ಅನ್ನೋ ಒಂದು ರೆಸಿಸ್ಟೆನ್ಸ್ ವಿಂಡೋ ಮಾಡಿದೆ, ಬೇರೆ ಶಾರ್ಟ್ ಬ್ಲಾಕ್ ಮಾಡಿದೆ ಅಂತ ಹೇಳಿದೆ. ಯಾಕಪ್ಪ ಅಂದ್ರೆ ಈ ಒಂದು ಕ್ಯಾಂಡಲ್ ಏನಪ್ಪ ಮೇಲ್ಗಡೆ ಹೋಗಿ ಇಲ್ಲಿ ಸಸ್ಟೈನ್ ಆಗಿದೆ, ಮತ್ತೆ ಮೇಲ್ಗಡೆ ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಹೌದಾ? ಸೊ ಹೀಗಾಗಿ ಏನಾಯ್ತಪ್ಪ, ಮಾರ್ಕೆಟ್ ಕೆಳಗಡೆ ಬಂದಿತ್ತು, ಅಲ್ಲಿ ರೆಸಿಸ್ಟೆನ್ಸ್ ತಗೊಂಡಿಕಿಂದ ಮೇಲ್ಗಡೆ ಎಲ್ಲ ಜಾಸ್ತಿ ಇದ್ರು. ಓಕೆ, ಬಟ್ ಇವಾಗ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ಈ ಒಂದೇನ್ ರೇಂಜ್ ಇದೆಯಲ್ಲ 51,800, ಈ 51,800 ಇದೆಯಲ್ಲ, ಈ ರೇಂಜ್ ಏನಾಗಿದೆಪ್ಪ ಒಂದು ಹೆವಿ ಸಪೋರ್ಟ್ ಆಗಿ ವರ್ಕ್ ಮಾಡ್ತಾ ಇದೆ. ಓಕೆ, ಹೆವಿ ಸಪೋರ್ಟ್ ಆಗಿ ವರ್ಕ್ ಮಾಡ್ತಿದೆ. ಆಮೇಲೆ ನಿಮ್ಗೆ ಏನ್ ಹೇಳ್ತಪ್ಪ ಅಂದ್ರೆ ಒಂದ್ 2-3 ಒಂದು ವಿಂಡೋದಲ್ಲಿ ಇದೇನಪ್ಪ ಅಂದ್ರೆ ಒಂದು ಬುಲಿಶ್ ಆರ್ಡರ್ ಬ್ಲಾಕ್ ತರ ವರ್ಕ್ ಮಾಡ್ತಾ ಇದೆ ಹೇಳಿದೆ. ಹೌದಾ? ಬುಲಿಶ್ ಆರ್ಡರ್ ಬ್ಲಾಕ್ ತರ ವರ್ಕ್ ಮಾಡತ್ತ ಅಂತ ಹೇಳಿದೆ. ಮತ್ತೆ ಆಮೇಲೆ ಈ ಒಂದು ಕ್ಯಾಂಡಲ್ ಇದಪ್ಪ ಅಂದ್ರೆ ಒಂದು ಬೇರೆ ಶಾರ್ಟ್ ಬ್ಲಾಕ್ ತರಕ ವರ್ಕ್ ಮಾಡತ್ತ ಅಂತ ನಮ್ಗೆ ಹೇಳಿದೆ. ಮಾರ್ಕೆಟ್ ಇಲ್ಲಿ ಇದನ್ನ ಕ್ಲೋಸ್ ಮಾಡಕ್ ಬ್ರೇಕ್ ಮಾಡಕ್ ಬಂದ್ರು ಕೂಡ ಬ್ರೇಕ್ ಮಾಡಿದ್ರೆ ಮತ್ತೆ ಏನಾಗಿದೆಪ್ಪ, ಮಾರ್ಕೆಟ್ ಪ್ರೈಸ್ ದಕ್ಷಿಣ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಓಕೆ, ಮೇಲ್ಗಡೆ ಹೋಗಿದೆ. ಸೊ ಈ ಒಂದು ಕ್ಯಾನಲ್ ನೀವು ನೋಡ್ಕೊಂಡ್ರೆ ಸೂಕ್ಷ್ಮವಾಗಿ ಈ ಕ್ಯಾಂಡಲ್ ಯಾವ ರೀತಿ ಆಗಿದೆಪ್ಪ ಒಂದು ರೇಂಜ್ ದಲ್ಲಿದೆ. ಅದು ರೇಂಜ್ ಯಾವ ಒಂದು ರೇಂಜ್ ದಲ್ಲಿದೆಪ್ಪ ಅಂದ್ರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ರೇಂಜ್ ದಲ್ಲಿದೆ. ಓಕೆ, ಆ ರೇಂಜ್ ದಲ್ಲಿ ಮಾರ್ಕೆಟ್ ಏನ್ ಮಾಡಿದಪ್ಪ ಒಂದೆರಡು ದಿವಸ ರೇಂಜ್ ಮಾಡ್ಕೊಂಡಿದೆ. ಒಂದ್ ವೇಳೆ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಏನಾದ್ರು ಆಯ್ತಪ್ಪ ಅಂದ್ರೆ, ಓಕೆ, ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಆಯ್ತು ಅಂದ್ರೆ ಈ ಗ್ಯಾಪ್ ಅಪ್ ಅಲ್ಲಿ ಮಾರ್ಕೆಟ್ ಮತ್ತೆ ಕೆಳಗಡೆ ಬಂದು ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಗಿ ಸ್ವಲ್ಪ ಕನ್ಸೋಲೇಷನ್ ಆಗಿ ಏನಾದ್ರು 52,800 ಏನಾದ್ರು ಬೇಕ್ ಮಾಡಿದಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ 53,000 ಸಿಗುತ್ತೆ. ಆಮೇಲೆ 53,200, ಆಮೇಲೆ 52,500, ಆಮೇಲೆ 53,600, ಈ ಒಂದು ರೇಂಜ್ ದಲ್ಲಿ ಏನಿರುತ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದ್ರೆ ಈ ಒಂದು ಕ್ಯಾಂಡಲ್ ನಲ್ಲಿ ಈ ಒಂದು ಹ್ಯಾಮರ್ ಕ್ಯಾಂಡಲ್ ಇದೆಯಲ್ಲ, ಓಕೆ, ಈ ಒಂದು ಹ್ಯಾಮರ್ ಕ್ಯಾಂಡಲ್ ಇದೆ, ಈ ಹ್ಯಾಮರ್ ಕ್ಯಾಂಡಲ್ ಎಲ್ಲಿ ರೆಡಿ ಆಗಿದೆಪ್ಪ ಅಂದ್ರೆ ಸಪೋರ್ಟ್ ಝೋನ್ ರೆಡಿ ಆಗಿದೆ. ಓಕೆ, ಮಾರ್ಕೆಟ್ ಸಪೋರ್ಟ್ ಝೋನ್ ರೆಡಿ ಆಗಿರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಈ ಒಂದು ಹ್ಯಾಮರ್ ಕ್ಯಾಂಡಲ್ ಸ್ವಲ್ಪ ಸಪೋರ್ಟ್ ತಗೊಂಡು ಎಷ್ಟೇ ಕೆಳಗಡೆ ಬಂದ್ರು ಕೂಡ ಏನಂತಪ್ಪ ಮಾರ್ಕೆಟ್ ಮತ್ತೆ ಬೈಯರ್ಸ್ ಬಂದ ಕಿಶನ್ ಬೈಯರ್ಸ್ ಏಮಂತಪ್ಪ ಮಾರ್ಕೆಟ್ ಮೇಲ್ಗಡೆ ಒಯ್ಯತಕ್ಕಂತ ಚಾನ್ಸಸ್ ಇರುತ್ತೆ. ಎಲ್ಲಿವರೆಗೂ ಮಾರ್ಕೆಟ್ ಈ ಒಂದು ರೇಂಜ್ ಅನ್ನ, ಓಕೆ, ಈ ಒಂದು ರೇಂಜ್ ಅನ್ನ 51,800 ಈ ಒಂದು ರೇಂಜ್ ಅನ್ನ ಎಲ್ಲಿವರೆಗೂ ಮಾರ್ಕೆಟ್ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಏನಾಗಿರುತ್ತೆ ಮಾರ್ಕೆಟ್ ಕೆಳಗಡೆ ಬರತಕ್ಕಂತ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಆದ್ರೆ ಮಾರ್ಕೆಟ್ ಒಂದ್ ವೇಳೆ ಏನಾದ್ರು ಈ ಒಂದು ರೇಂಜ್ ದಲ್ಲಿ ಓಪನ್ ಆಗಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ, ಫಸ್ಟ್ ಟಾರ್ಗೆಟ್ ನಮಗೆ ಇಲ್ಲಿ ಬರುತ್ತೆ 52,400, ಆಮೇಲೆ 52,600, ಈ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡತಕ್ಕಂತ ಚಾನ್ಸಸ್ ಇರುತ್ತೆ. ಅಥವಾ ಇಲ್ಲೇನಾದ್ರು ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಂತಪ್ಪ ಅಂದ್ರೆ ಫಸ್ಟ್ ನಮಗೆ ಇಲ್ಲಿ ಸಪೋರ್ಟ್ ತಗೊಳುತ್ತೆ, ಸಪೋರ್ಟ್ ತಗೊಂಡ್ ಕಿಶನ್ ಮತ್ತೆ ಇಲ್ಲಿ ಸ್ವಲ್ಪ ಏನಾದ್ರು ಸಪೋರ್ಟ್ ಹತ್ರ ಸ್ವಲ್ಪ ಇಲ್ಲಿ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬ್ರೇಕ್ ಆಯ್ತಪ್ಪ ಅಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ ಯಾವ್ದು ಬರ್ತಪ್ಪ ಅಂದ್ರೆ 51,100 ತನಕ ಏನ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂತ ಚಾನ್ಸಸ್ ಇದೆ. ಒಂದು ವೇಳೆ ನಾವು 50 ಮಂತ್ ಸ್ಟ್ಯಾಂಪ್ ನೋಡ್ಕೊಂಡ್ರೆ ನಾವು ಮಾರ್ಕೆಟ್ ಅನ್ನ 50 ಮಂತ್ ಸ್ಟ್ಯಾಂಪ್ ನೋಡ್ಕೊಂಡ್ರೆ ನೋಡ್ರಿ, ಇಲ್ಲಿ ಇರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳಿದ್ದೆ ಒಂದು ಬುಲಿಶ್ ಶಾರ್ಟ್ ಬ್ಲಾಕ್ ಅಂತ ಹೇಳಿದ್ದೆ. ಆಮೇಲೆ ಇಲ್ಲಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಒಂದು ಬೇರೆ ಶಾರ್ಟ್ ಬ್ಲಾಕ್ ಅಂತ ಹೇಳಿದ್ದೆ. ಈ ಬೇರೆ ಶಾರ್ಟ್ ಬ್ಲಾಕ್ ನ ಬ್ರೇಕ್ ಮಾಡ್ಕೊಂಡು ಆಮೇಲೆ ಕೆಳಗಡೆ ಬ್ರೇಕ್ ಮಾಡಿ, ಯಾಕಪ್ಪ ಅಂದ್ರೆ ಇಲ್ಲಿ ಲಿಕ್ವಿಡಿಟಿಯನ್ನ ಕ್ರಿಯೇಟ್ ಮಾಡ್ಕೊಂಡು ಸ್ಟಾಪ್ ಲಾಸ್ ನ ಹ್ಯಾಂಡ್ ಮಾಡ್ಕೊಂಡು ಕೆಳಗಡೆ ಬಂದಿದೆ. ಓಕೆ, ಸೊ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಫಸ್ಟ್ ರೆಸಿಸ್ಟೆನ್ಸ್ ಸಪೋರ್ಟ್ ತಗೊಂಡಿತ್ತು, ಆಮೇಲೆ ಸೆಕೆಂಡ್ ಸಪೋರ್ಟ್ ಇಲ್ಲಿ ತಗೊಂಡಿತ್ತು, ಅಂದ್ರೆ ಥರ್ಡ್ ಸಪೋರ್ಟ್ ಇಲ್ಲಿ ತಗೊಂಡಿದ್ದು ಮತ್ತೆ ಇಲ್ಲಿ ನಾಲ್ಕನೇ ಸಪೋರ್ಟ್ ತಗೊಂಡು ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ನಿಧಾನವಾಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಒಂದ್ ವೇಳೆ ಮಾರ್ಕೆಟ್ ಏನಾದ್ರು ಇಲ್ಲಿ ನೋಡ್ರಿ ಎಲ್ಲೆಲ್ಲಿದೆಪ್ಪ ಅಂದ್ರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಇದೆ. ನಾವು ಮೊದಲಿಂದ ಹೇಳ್ಕೊಳ್ತೇ ಬಂದಿದೆ 52,200 ಒಂದು ಹೆವಿ ಮೇಜರ್ ಲೆವೆಲ್ ಇದೆ ಅಂತ ನಮ್ಗೆ ಬರ್ತದೆ. ಓಕೆ, ಮಾರ್ಕೆಟ್ ಏನಾದ್ರು ಈ ಒಂದು ಲೆವೆಲ್ ದಲ್ಲಿ ಏನಾದ್ರು ಒಂದು ಫ್ಲಾಟ್ ಅಲ್ಲಿ ಓಪನ್ ಆಗಿದೆ ಮಾರ್ಕೆಟ್, ಈ ರೀತಿ ಏನಾದ್ರು ಕನ್ಸೋಲೇಷನ್ ತುಂಬಾ ಒಂದು ಕನ್ಸೋಲೇಷನ್ ಮೇಲ್ಗಡೆ ಬ್ರೇಕ್ ಆಯ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ 52,100 ಸಿಗುತ್ತೆ. ಅದು ಬೇಕಾದ್ರೆ ಏನಾಗುತ್ತಪ್ಪ ನಮ್ಗೆ ಸೆಕೆಂಡ್ ಟಾರ್ಗೆಟ್ 52,400 ಡೈರೆಕ್ಟ್ 2 ಪಾಯಿಂಟ್ ಏನಾಗುತ್ತಪ್ಪ ಅಂದ್ರೆ ಈ ಒಂದು ರೇಂಜ್ ಬ್ರೇಕ್ ಆಗುತ್ತೆ. ಈ ಒಂದು ರೇಂಜ್ ಬೇಕಾದ್ರೂ ಕೂಡ ಡೈರೆಕ್ಟ್ ಏನಾಗುತ್ತಪ್ಪ ಅಂದ್ರೆ 52,800 ಅಥವಾ 52,600 ಕೂಡ ಏನಾಗುತ್ತಪ್ಪ ಅಂದ್ರೆ ಒಂದು ರೇಂಜ್ ಆಗುತ್ತೆ. ಯಾಕಪ್ಪ ಈ ಒಂದು 52,600 ಒಂದು ಬೇರೆ ಶಾರ್ಟ್ ಬ್ಲಾಕ್ ಇದೆ, ಇಲ್ಲಿ ಒಂದು ಬೇರೆ ಶಾರ್ಟ್ ಬ್ಲಾಕ್ ಇದೆ, ಆಮೇಲೆ ಇಲ್ಲಿನೂ ಕೂಡ ಒಂದು ಬೇರೆ ಶಾರ್ಟ್ ಬ್ಲಾಕ್ ಇರೋದ್ರಿಂದ ಮಾರ್ಕೆಟ್ ಈ ರೀತಿ ಕನ್ಸೋಲೇಷನ್ ಆಗಿ ಫಸ್ಟ್ ಹೋಯ್ತಪ್ಪ ಅಂದ್ರೆ
ಮೇಲ್ಗಡೆ ಇರ್ತಕ್ಕಂಥದ್ದು 52,200 ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ ನಮ್ಗೆ 52,400 ಅಂತ, ಥರ್ಡ್ ಟಾರ್ಗೆಟ್ 52,600 ಈ ರೀತಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಅಥವಾ ಒಂದು ಇಲ್ಲಿ ಬ್ರೇಕ್ ಓಪನ್ ಆಗಿ ಓಕೆ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಂತಪ್ಪ ಅಂದ್ರೆ ಈ ಒಂದು ರೇಂಜ್ ದಲ್ಲಿ ನಾವು ಡೈರೆಕ್ಟ್ ಆಗಿ ಪುಟ್ ತೊಗೊಳಕ್ ಹೋಗ್ಬಿಟ್ರೆ, ಯಾಕಂತಂದ್ರೆ ಫಸ್ಟ್ ನೀವು ಬಂದ್ ಕೂಡ ಏನಾಗುತ್ತಪ್ಪ ಅಂದ್ರೆ ಈ ಒಂದು ರೇಂಜ್ ಇಂದ ಈ ಒಂದು ರೇಂಜ್ ಎಲ್ಲಿವರೆಗುತ್ತಪ್ಪ ಅಂದ್ರೆ ಸರಿಸುಮಾರು ಒಂದು 400 ಪಾಯಿಂಟ್ ರೇಂಜ್ ಇದೆ. 400 ಪಾಯಿಂಟ್ ರೇಂಜ್ ಇರೋದ್ರಿಂದ ಮಾರ್ಕೆಟ್ ಏನಾಗಬಹುದಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಬಂದ ತಕ್ಷಣ ಫಸ್ಟ್ ಆಗಿ ಮತ್ತೆ ಸ್ವಲ್ಪ ಕನ್ಸೋಲೇಷನ್ ಹಾಕಿ ಮೇಲ್ಗಡೆ ಹೋಗ್ಬೋದು. ಎಲ್ಲಿವರೆಗೂ ಇಲ್ಲಿ ಸಪೋರ್ಟ್ ಝೋನ್ ದಲ್ಲಿ ಬಂದ ಕೂಡಲೇ ಮಾರ್ಕೆಟ್ ಕನ್ಸೋಲೇಷನ್ ಆಗಿ ಕೆಳಗಡೆ ಬ್ರೇಕ್ ಆಗಿ ಈ ರೀತಿ ಒಂದು ರೇಂಜ್, ಈ ರೀತಿ ಒಂದು ಫುಲ್ ಬ್ಯಾಕ್ ಮಾರ್ಕೆಟ್ ಎಲ್ಲಿವರೆಗೂ ಹೋಗಲ್ಲ ಅಲ್ಲಿವರೆಗೂ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಪುಟ್ ಅನ್ನು ನೀವು ತಗೊಳಕ್ ಹೋಗ್ಬೇಡ್ರಿ. ಓಕೆ, ಒಂದು ಪುಟ್ ತಗೊಂಡ್ರಪ್ಪ ನೀವು ಟ್ಯಾಪ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಹೀಗಾಗಿ ಇದನ್ನು ನೋಡ್ಕೊಂಡು ಕಿಸಿಂದ ಟ್ರೈ ಮಾಡಿ. ಒಂದು ವೇಳೆ ಏನಾದ್ರು ಈ ಒಂದು ರೇಂಜ್ ಒಳಗಡೆ ಇಲ್ಲಿ ಏನಾದ್ರು ಒಂದು ರೇಂಜ್ ದಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಕೆಳಗಡೆ ಫಸ್ಟ್ ಮೇಲ್ಗಡೆ ಹೋಗಿ ಈ ಒಂದು ಸಪೋರ್ಟ್ ಇರ್ತಕ್ಕಂಥದ್ದನ್ನ ಏನಾದ್ರು ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂತಪ್ಪ ಅಂದ್ರೆ ಮಾರ್ಕೆಟ್ ಸೀದಾ ಕೆಳಗಡೆ ಬರ್ತಕ್ಕಂಥ ಈ ಒಂದು ಲೆವೆಲ್ ಮಾಡ್ಕೊಂಡು ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಆಮೇಲೆ ಫಸ್ಟ್ ಬ್ರೇಕ್ ಮಾಡ್ಕತ್ತದ ಯಾವ್ದಪ್ಪ ಅಂದ್ರೆ 51,500 ಈ ಒಂದು ರೇಂಜ್ ಅಲ್ಲಿ ಬ್ರೇಕ್ ಮಾಡ್ಕೊಂಡು ಆಮೇಲೆ ಸೆಕೆಂಡ್ ರೇಂಜ್ ಅಲ್ಲಿ ಬರ್ತಪ್ಪ ಅಂದ್ರೆ 51,200 ಅಥವಾ 250 ಅಥವಾ 100 ತನಕನೂ ಬರ್ಬೋದು ಮಾರ್ಕೆಟ್. ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಗ್ಯಾಪ್ ಡೌನ್ ಓಪನ್ ಆದ ಹೇಳ್ತಾ ಇರೋದು. ಓಕೆ, ಅಥವಾ ಇಲ್ಲಿ ಓಪನ್ ಆದ್ರೂ ಕೂಡ ಈ ರೀತಿ ಒಂದು ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ಮಾತ್ರ ನೀವು ಪುಟ್ ತಗೋರಿ. ಅಲ್ಲಿವರೆಗೂ ಕೂಡ ಏನ್ ಮಾಡಬಹುದು ಮಾರ್ಕೆಟ್ ಅಲ್ಲಿ ನೀವು ಪುಟ್ ತಗೊಳಕ್ ಹೋಗ್ಬೇಡ. ಮಾರ್ಕೆಟ್ ಒಂದು ರೇಂಜ್ ದಲ್ಲಿ ಇದೆ. ಓಕೆ, ರೇಂಜ್ ದಲ್ಲಿ ಇರೋದ್ರಿಂದ ಮಾರ್ಕೆಟ್ ಅನ್ನ ಸ್ವಲ್ಪ ನೀವು ನೋಡ್ಕೊಂಡು ಸರಿಯಾಗಿ ಟ್ರೇಡ್ ಮಾಡಿ. ಆಮೇಲೆ ಈ ಒಂದು ನಾವು ನಿಫ್ಟಿಯನ್ನು ವೀಕ್ಲಿ ಅನಾಲಿಸಿಸ್ ಮಾಡ್ಕೊಂಡ್ರೆ ನಿಫ್ಟಿಯಲ್ಲಿ ಏನಾಗಿದೆಪ್ಪ ಅಂದ್ರೆ ಓಕೆ ನಿಫ್ಟಿಯಲ್ಲಿ ಏನಾಗಿದೆಪ್ಪ ಅಂದ್ರೆ ನಮಗೆ ಮೊದಲಿಂದ ಹೇಳ್ಕೊತ ಬರ್ತಾ ಇದೆ. ನಿಫ್ಟಿ ಒಳಗ ಇಲ್ಲಿ ಏನಿದೆಪ್ಪ ಅಂತಂದ್ರೆ ಒಂದು ಸಪೋರ್ಟ್ ಇದೆ. ಯಾಕಪ್ಪ ಅಂದ್ರೆ ಈ ಒಂದು ಕ್ಯಾಂಡಲ್ ಜೂನ್ ಕ್ಯಾಂಡಲ್ ಒಂದು ಬೇರೆ ಶಾರ್ಟ್ ಬ್ಲಾಕ್ ಇದೆ. ಈ ಬೇರೆ ಶಾರ್ಟ್ ಬ್ಲಾಕ್ ಗಳಿಗೆ ಮಾರ್ಕೆಟ್ ಬಂದೇ ಇಲ್ಲ. ಓಕೆ, ಮಾರ್ಕೆಟ್ ಬಂದೇ ಇಲ್ಲ. ಬಟ್ ಮಾರ್ಕೆಟ್ ಏನಪ್ಪ ಇಲ್ಲಿಂದ ಏನಿದೆಪ್ಪ ಒಂದು ಹೈ ಜಂಪ್ ತಗೊಂಡಿದೆ. ಓಕೆ, ನೋಡ್ರಿ ಇಲ್ಲಿ ಇದು ಒಂದು ಏನಾಗಿದೆಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಸಪೋರ್ಟ್ ಏರಿಯಾ ಇತ್ತು. ಇದು ಒಂದು ಕೂಡ ಏನಿದೆಪ್ಪ ಅಂದ್ರೆ ಒಂದು ಇಲ್ಲಿ ಸಪೋರ್ಟ್ ಏರಿಯಾ ಇತ್ತು. ಓಕೆ, ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂದಾಗ ಮೇಲ್ಗಡೆ ಹೋಗಿತ್ತು. ಮೇಲ್ಗಡೆ ಹೋದಾಗ ಇಲ್ಲಿ ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬರ್ತಿತ್ತು. ಈ ರೀತಿ ಏನಾಗಿತ್ತಪ್ಪ ಮಾರ್ಕೆಟ್ ಒಂದು ಸುಮಾರು ಒಂದು ಅಕ್ಟೋಬರ್ ಇಂದ ಮಾರ್ಕೆಟ್ ಇಲ್ಲಿವರೆಗೂ ಮಾಡ್ತಾ ಇತ್ತು. ಹೌದಾ, ಸೊ ಈ ರೀತಿ ಮೇಲ್ಗಡೆ ಹೋಗಿ ಈ ರೀತಿ ಕೆಳಗಡೆ ಬಂದು ಮತ್ತೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಈ ರೀತಿ ಬ್ರೇಕ್ಔಟ್ ಕೊಟ್ಟು ಮತ್ತೆ ಕೆಳಗಡೆ ಬಂದು ಇಲ್ಲೇನೋ ರೇಟ್ ಇದಿಲ್ಲ. ಈ ರೀತಿ ಮಾರ್ಕೆಟ್ ಹೀಗಾಗಿ ಈ ರೀತಿ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಆದ್ರೆ ಎಲ್ಲಿವರೆಗಪ್ಪ ಅಂದ್ರೆ ಈ ಒಂದು ರೇಂಜ್ ಅನ್ನು ಬ್ರೇಕ್ ಮಾಡಬಾರ್ದು. ಈ ಒಂದು ರೇಂಜ್ ಅನ್ನು ಬ್ರೇಕ್ ಮಾಡಬಾರ್ದು. ಕ್ಲಿಯರ್ ಕಾಣುತ್ತೆ. ಈ ಒಂದು ರೇಂಜ್ ಅನ್ನು ಬ್ರೇಕ್ ಮಾಡಬಾರ್ದು. ಈ ಒಂದು ರೇಂಜ್ ಅನ್ನು ಏನಾದ್ರು ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಏನ್ ಮಾಡೋದಪ್ಪ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಎಲ್ಲಿವರೆಗೂ ಬರೋದಪ್ಪ ಈ ರೇಂಜ್ ಇದೆಯಲ್ಲ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಮತ್ತೆ ಕೂಡ ಬರ್ಬೋದು. ಯಾಕಪ್ಪ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥದ್ದು ಒಂದು ಹೆವಿ ಸಪೋರ್ಟ್ ರೆಸಿಸ್ಟೆನ್ಸ್ ಇದೆ. ಮೇಲ್ಗಡೆ ಒಂದು ಹೆವಿ ರೆಸಿಸ್ಟೆನ್ಸ್ ಇರೋದ್ರಿಂದ ಈ ಒಂದು ರೇಂಜ್ ಬ್ರೇಕ್ ಆಗುವವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಲ್ಲ. ಯಾವ್ದಪ್ಪ ಅಂದ್ರೆ 23,300 24,300 24,300 ಒಂದು ರೇಂಜ್ ಬ್ರೇಕ್ ಮೇಲ್ಗಡೆ ಆಗುವವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಓಕೆ, ಮಾರ್ಕೆಟ್ ಎಲ್ಲಿ ಓಪನ್ ಅಂದ್ರೆ ಯಾವ ರೀತಿ ನಾವು ಟ್ರೇಡ್ ಮಾಡಬೇಕಂತದನ್ನ ಸ್ವಲ್ಪ ನಾವು 50 ಮಿನಿಟ್ಸ್ ಟೈಮ್ ಫ್ರೇಮ್ ಮೇಲೆ ನೋಡ್ಕೊಂಡ್ರೆ ನೋಡ್ರಿ. ಓಕೆ, ಮಾರ್ಕೆಟ್ ನೀವು ಸ್ವಲ್ಪ ನೋಡ್ರಿ. ಇದು ಒಂದು ಏನಿದೆಪ್ಪ ಅಂದ್ರೆ ನಮಗೆ ಇಲ್ಲಿ ಒಂದು ಸಪೋರ್ಟ್ ಇದೆ, ಸಾರಿ ರೆಸಿಸ್ಟೆನ್ಸ್ ಇದೆ. ಓಕೆ, ಇಲ್ಲಿ ಏನಿದೆಪ್ಪ ಅನ್ನೋ ಒಂದು ರೆಸಿಸ್ಟೆನ್ಸ್ ಇದೆ. ಇಲ್ಲಿನೂ ಕೂಡ ಒಂದು ಏನಿದೆಪ್ಪ ನಮ್ಗೆ ಒಂದು ಸಪೋರ್ಟ್ ಝೋನ್ ಇದೆ. ಹೌದಾ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಆಮೇಲೆ ಇಲ್ಲಿ ಇದು 24,300 ಏನಿದೆ ಈ ಒಂದು ರೇಂಜ್ ಏನಪ್ಪ ಅಂದ್ರೆ ಒಂದು ಹೆವಿ ಬೇರಿಶ್ ಆರ್ಡರ್ ಬ್ಲಾಕ್ ಇದೆ. ಹೆವಿ ಬೇರಿಶ್ ಆರ್ಡರ್ ಬ್ಲಾಕ್ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಮೇಲ್ಗಡೆ ಈ ಒಂದು ರೇಂಜ್ ದಲ್ಲಿ 24,300 ಮಾರ್ಕೆಟ್ ಬಂದಾಗ ಒಮ್ಮೆ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಜಾಸ್ತಿ ಇದಾರೆ. ಇಲ್ಲಿ ಸೆಲ್ಲರ್ಸ್ ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಆಮೇಲೆ ಮಾರ್ಕೆಟ್ ಇಲ್ಲಿ ಒಂದು ಸ್ವಲ್ಪ ರೇಂಜ್ ಮಾಡ್ಕೊಳ್ಳಿ. ಈ ರೀತಿ ಇಂಟ್ರಾಡೇ ಹೇಳ್ತದೆ ನಿಮಗನ ನಾಳೆ ಡೈಲಿ ಕಾಣೋದ ಅದೆಲ್ಲ ಇದು ಇಂಟ್ರಾಡೇ ಹೇಳ್ತಾ ಇರೋದು. ಈ ರೀತಿ ಕೆಳಗಡೆ ಬಂದು ಮತ್ತೆ ಈ ರೀತಿ ಹೋಗಿದೆ. ಓಕೆ, ನೆಕ್ಸ್ಟ್ ಈ ರೀತಿ ಬಂದು ಈ ರೀತಿ ಹೋಗ್ಬೇಕು. ಇಲ್ಲಪ್ಪ ಅಂದ್ರೆ ಈ ರೀತಿ ಬಂದಿರೋ ಒಂದು ಸ್ವಲ್ಪ ಇಲ್ಲಿ ಕ್ಯಾನ್ ಮಾಡಿದ್ರೆ ಎಂ ಪ್ಯಾಟರ್ನ್ ಏನಾದ್ರು ಮಾಡ್ಕೊಂಡ್ರೆ ಮಾರ್ಕೆಟ್ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಒಂದ್ ವೇಳೆ ಮಾರ್ಕೆಟ್ ಏನಾದ್ರು ಇದೇ ಒಂದು ರೇಂಜ್ ದಲ್ಲಿ ಮಾರ್ಕೆಟ್ ಓಪನ್ ಆದ್ರೆ ಫ್ಲಾಟ್ ಆಗಿ ಓಪನ್ ಆದ್ರೆ ಇದೇನಿದೆಲ್ಲ ಇದೊಂದು ರೇಂಜ್ ಅನ್ನ ಬ್ರೇಕ್ ಆಗುವವರೆಗೂ ಯಾವ ಸೈಡ್ ಬ್ರೇಕ್ ಆಗುತ್ತಾ ಆ ಸೈಡ್ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಎಲ್ಲಿವರೆಗೂ ಹೋಗುದಪ್ಪ ಫಸ್ಟ್ ನಮಗೆ ಫಸ್ಟ್ ಟಾರ್ಗೆಟ್ 24,300. ಓಕೆ, ಫಸ್ಟ್ ಟಾರ್ಗೆಟ್ 24,300. ಸೆಕೆಂಡ್ ಟಾರ್ಗೆಟ್ ಯಾವಪ್ಪ ಅಂದ್ರೆ 24,350. ಸೆಕೆಂಡ್ ಟಾರ್ಗೆಟ್ 24,350 ಸೆಕೆಂಡ್ ಟಾರ್ಗೆಟ್. ಆಮೇಲೆ ಕೆಳಗಡೆ ಬಂತಪ್ಪ ಅಂತಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ ಯಾವಪ್ಪ ಅಂತಂದ್ರೆ 23,000
ಎಕ್ಸಾಕ್ಟ್ ಆಗಿ 23,966 ಒಂದು ಎಕ್ಸಾಕ್ಟ್ ಆಗಿ ನಮಗೆ ಸಪೋರ್ಟ್ ತಗೊಳುತ್ತೆ. ಓಕೆ, ಇದು ಕೆಳಗಡೆ ಬಂದ್ರೆ 23,900 ಈ ಒಂದು ರೇಂಜ್ ದಲ್ಲಿ ಏನಾಗುತ್ತಪ್ಪ ಮಾರ್ಕೆಟ್ ಸೋಮವಾರ ದಿನ ಏನಾಗಪ್ಪ ಅಂದ್ರೆ ಮಾರ್ಕೆಟ್ ರೇಂಜ್ ದಲ್ಲಿ ಒಂದು ಟ್ರೇಡ್ ಮಾಡತಕ್ಕ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಒಂದ್ ವೇಳೆ ಏನಾದ್ರು ಇದೇ ಒಂದು ಗ್ಯಾಪ್ ಅಪ್ ಡೌನ್ ಓಪನ್ ಆಗಿ ಇಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೆ ಫಸ್ಟ್ ಈ ಮಾರ್ಕೆಟ್ ಮೇಲ್ಗಡೆ ಹೋಗಕ್ ಸ್ಟಾರ್ಟ್ ಮಾಡುತ್ತೆ. ಫಸ್ಟ್ ಕ್ಯಾಂಡಲ್ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋದ್ಮೇಲೆ ಇಲ್ಲಿ ಏನಾದ್ರು ಇದಕ್ಕ ಒಂದು ರೇಂಜಿಗೆ ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ರೆಸಿಸ್ಟೆನ್ಸ್ ತಗೊಂಡ್ ಮತ್ತೆ ಏನಾಗುತ್ತಪ್ಪ ಮಾರ್ಕೆಟ್ ಕನ್ಸೋಲೇಷನ್ ಆಗಿ ಕೆಳಗಡೆ ಬಂತಪ್ಪ ಅಂದ್ರೆ ಹೆವಿ ಫಾಲ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಅದು ಇಲ್ಲೇ ನೀವು ಡೈರೆಕ್ಟ್ ಮೇಲ್ಗಡೆ ಹೋಗದೆ ಒಂದ್ ವೇಳೆ ಇಲ್ಲೇ ನಿಂತ್ಕೊಂಡು ಇಲ್ಲೇ ಸ್ವಲ್ಪ ಕನ್ಸೋಲೇಷನ್ ಆಯ್ತಪ್ಪ ಅಂದ್ರೆ ಏನ್ ಒಂದ್ ತಾಸು 2 ತಾಸು ಏನಾದ್ರು ಸ್ವಲ್ಪ ಕನ್ಸೋಲೇಷನ್ ಈ ಕನ್ಸೋಲೇಷನ್ ಬ್ರೇಕ್ ಮೇಲ್ಗಡೆ ಆಯ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋದ್ರೆ ಇದು ಫಸ್ಟ್ ನಮ್ಗೆ ಟಾರ್ಗೆಟ್ ಇರುತ್ತೆ. ಕೆಳಗಡೆ ಬಂತಪ್ಪ ಅಂತಂದ್ರೆ ಕೆಳಗಡೆ ಹೋಗುತ್ತೆ. ಕೆಳಗಡೆ ಹೋದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಅಂದ್ರೆ ಇಲ್ಲಿ ಒಂದು ರೇಂಜ್ ಅಲ್ಲಿ ಮಾರ್ಕೆಟ್ ಏನಾದ್ರು ಕನ್ಸೋಲೇಷನ್ ಆಗಿ ಕೆಳಗೆ ಬಂದ್ರೆ ಫಸ್ಟ್ ನಮ್ ಟಾರ್ಗೆಟ್ ಇದು ಬರುತ್ತೆ. ಯಾವ್ದಪ್ಪ ಅಂದ್ರೆ 23,788 ಇದು ಫಸ್ಟ್ ಟಾರ್ಗೆಟ್ ಬರುತ್ತೆ. ಸೆಕೆಂಡ್ ಟಾರ್ಗೆಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಇದು ಬರುತ್ತೆ 23,700. ಓಕೆ, 23,788 ಮತ್ತು ಸೆಕೆಂಡ್ ಟಾರ್ಗೆಟ್ 23,700 ಕೂಡ ಮಾರ್ಕೆಟ್ ನಿಧಾನವಾಗಿ ಬರುತ್ತೆ. ಅದನ್ನು ಕೂಡ ಬ್ರೇಕ್ ಮಾಡಿದ್ರೆ ಎಲ್ಲಿವರೆಗೂ ಬರ್ಬೋದಪ್ಪ ಮಾರ್ಕೆಟ್ ಇಲ್ಲಿವರೆಗೂ 23,600 ಕೂಡ ಮಾರ್ಕೆಟ್ ಇಲ್ಲಿ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಈ ರೀತಿ ಏನಾಗಬಹುದಪ್ಪ ಅಂದ್ರೆ ನೀವು ಸೋಮವಾರ ಏನಾಗಬಹುದು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿನ ನೀವು ಚೆನ್ನಾಗಿ ಟ್ರೇ ಮಾಡಿ. ಓಕೆ, ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡ್ಕೊರಿ. ನಾನು ನೀವು ಪ್ರೀವಿಯಸ್ ವಿಡಿಯೋಗಳನ್ನ ನೋಡ್ಕೊಂಡ್ರೆ ಬ್ಯಾಕ್ ಟೆಸ್ಟ್ ಯಾವ ರೀತಿ ಮಾಡ್ಬೇಕಂತಕ್ಕಂಥದ್ದನ್ನು ನಿಮಗೆ ಹೇಳಿದ್ದೀನಿ. ಸ್ವಲ್ಪ ನೋಡ್ಕೊಂಡು ಥ್ಯಾಂಕ್ ಯು.